ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಕ್ಕೆ, ಶಾಲಾ ಶಿಕ್ಷಣ ಇಲಾಖೆ ಅಂತಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಶಾಲೆಗೆ ಅಡ್ಮಿಷನ್ ಮಾಡೋಕ್ಕೋಸ್ಕರ ಏನು ಮಕ್ಕಳು ಇದ್ದಿರ್ತಾರೋ, ಹುಡುಗರಾಗಲಿ ಹುಡುಗಿಯರಾಗಲಿ, ಚಿಕ್ಕ ಮಕ್ಕಳು ಅಂದರೆ LKG ಮತ್ತು 1ನೇ ಕ್ಲಾಸಿಗೆ ಈ RTE ಒಂದು ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. RTE ಅಪ್ಲಿಕೇಶನ್ ಅಂದರೆ ಶಿಕ್ಷಣದ ಒಂದು ಹಕ್ಕು, ಅಂದರೆ ಪ್ರತಿಯೊಂದು ಮಗುನೂ ಶಿಕ್ಷಣ ಕಲಿಬೇಕು, ಇದು ಕಡ್ಡಾಯ ಕೂಡ ಹೌದು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಊರಿನ ಪಕ್ಕದಲ್ಲಿರುವ ಅಥವಾ ನಮ್ಮ ಊರಲ್ಲಿರುವ ಒಂದು ಪ್ರತಿಷ್ಠಿತ ಶಾಲೆ, ಒಂದು ಪ್ರೈವೇಟ್ ಸ್ಕೂಲು, ದೊಡ್ಡ ಸ್ಕೂಲ್ ಇರುತ್ತೆ. ಆ ಸ್ಕೂಲಿಗೆಲ್ಲ ನಾವು ಬಡವ್ರ ಮಕ್ಕಳೆಲ್ಲ ಓದ್ಸೋಕ್ಕಾಗಲ್ಲ ಅಂತೇಳಿ ನಾವೆಲ್ಲ ಯೋಚನೆ ಮಾಡಿ ಯಾವುದೋ ಒಂದು ಸ್ಕೂಲಿಗೆ ಓದಿಸಿ ಮಕ್ಕಳ ಒಂದು ಶಿಕ್ಷಣ ಗುಣಮಟ್ಟದಲ್ಲಿ ಕಡಿಮೆ ಕೂಡ ಆಗುತ್ತೆ. ದೊಡ್ಡ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಕನಸು ಇರುತ್ತೆ, ಬಟ್ ನಮಗೇನಾಗುತ್ತೆ ಅಂದರೆ ಆ ಶಾಲೆಯಲ್ಲಿ ಓದಿಸುವ ಶಕ್ತಿ ಇರಲ್ಲ, ಅಂತಂದರೆ ಆರ್ಥಿಕವಾದ ಶಕ್ತಿ ಇರಲ್ಲ ಅಂತ. ಅಂದರೆ ನಮ್ಮದು ಸಂಬಳ ಬರೋದೇ ಒಂದು ತಿಂಗಳಿಗೆ 10-15 ಸಾವಿರ, ಆ ಶಾಲೆಯಲ್ಲಿ ಡೊನೇಷನ್ 1 ಲಕ್ಷ ಗಂಟೆ ಇರುತ್ತೆ. ಅಷ್ಟೊಂದು ಡೊನೇಷನ್ ಕೊಡೋಕ್ಕಾಗಲ್ಲ ಅಂತ ಈ ಥರ ಎಲ್ಲ ಯೋಚನೆ ಮಾಡ್ತಿರಲ್ಲ, ಅಂಥವ್ರಿಗಳು ಒಂದು ಒಳ್ಳೆಯ ಅವಕಾಶ ಅಂದ್ಕೊಳ್ಬೋದು. ಯಾಕಂದರೆ ಪ್ರತಿಯೊಂದು ಪ್ರೈವೇಟ್ ಸ್ಕೂಲಲ್ಲೂ ಗೌರ್ಮೆಂಟಿಂದ 25% ಕೋಟಾ ಇರುತ್ತೆ. ಅಂದರೆ 100 ಮಕ್ಕಳು ಏನಾದರೂ ಅಡ್ಮಿಷನ್ ಆಗ್ತಾಯಿದ್ರು ಅಲ್ಲಿ ಅಂತಂದರೆ 25 ಅಭ್ಯರ್ಥಿಗಳು ಗೌರ್ಮೆಂಟಿನಿಂದ ಆಯ್ಕೆ ಮಾಡ್ತಾರೆ. ಅದು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ, ನಾವು ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀವಿ RTEಯಲ್ಲಿ, ಅಪ್ಲಿಕೇಶನ್ ಹಾಕಿದ್ದರನ್ನ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿ 25 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಗೌರ್ಮೆಂಟ್ ಕೊಡ್ತಾರೆ. ಆ ಅಭ್ಯರ್ಥಿಗಳು ಯಾವುದೇ ಶಾಲೆದು ಫೀಸ್ಗೆ ಏನು ಕಟ್ಟೋಂಗಿಲ್ಲ. ಬಟ್ ಆದರೆ ಮನೆಯಿಂದ ಸ್ಕೂಲಿಗೆ ಹೋಗೋಕ್ಕೆ ಏನಾದರೂ ಬಸ್ಸಿನ ವ್ಯವಸ್ಥೆ ಅಥವಾ ಸ್ಕೂಲ್ದು ಯಾವುದೋ ಡೆವಲಪ್ ಫೀಸು ಈ ಥರ ಏನೋ ಒಂದು ಇರುತ್ತೆ ಶಾಲೆಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ಮುಂದಿನ ಒಂದು ದಿನಗಳಲ್ಲಿ ನೋಡೋಣ. ಅದಕ್ಕೆ ಯಾರ್ಯಾರು ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತಿರೋ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮು ಒಂದು ಪ್ರತಿಷ್ಠಿತ ಶಾಲೆಗಳಲ್ಲಿ ಅಂಥ ಒಂದು ಪೋಷಕರು ಈ ಒಂದು ಮಾಹಿತಿನ ತಿಳ್ಕೊಳ್ಳಿ. ಯಾವತ್ತಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು, ಶಿಕ್ಷಣ ಹಕ್ಕು ಕಾಯ್ದೆಯಡಿ ಖಾಸಗಿ ಶಾಲೆಯಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೋರುವ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಕಡ್ಡಾಯ. ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಸೀಟು ಬಯಸುವ ಪಾಲಕರು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಉಚಿತವಾಗಿ ಅಥವಾ ಸರ್ಕಾರದ ಪಾವತಿ ಕೇಂದ್ರಗಳಾದ ಬೆಂಗಳೂರು ನಗರದಲ್ಲಿ ಬೆಂಗಳೂರು 1, ಕರ್ನಾಟಕ 1 ತಾಲೂಕು ಮತ್ತು ಹೋಬಳಿಯಲ್ಲಿ ಅಟಲ್ಜಿ ಆನ್ಲೈನ್ ಶಾಲೆಗಳ ಆದ್ಯತೆಗಳ ನಮೂದಿಸಿ ಅರ್ಜಿ ಸಲ್ಲಿಸಬಹುದು. ತಂದೆ ತಾಯಿ ಪಾಲಕರ ಬಳಿ ಸ್ವಂತ ಮೊಬೈಲ್ ಮತ್ತು ಇಂಟರ್ನೆಟ್ ಸೌಲಭ್ಯ ಲಭ್ಯವಿದ್ದಲ್ಲಿ ಆನ್ಲೈನ್ ಮುಖಾಂತರ ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಅಂದರೆ ನೀವು ನಿಮ್ಮ ಒಂದು ಹತ್ತಿರದ ಒಂದು ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನಿಮ್ಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಬೇಕು ಅಂತೇಳಿ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ. ನೋಡಿ ಮತ್ತೊಂದು ಸಲ ಹೇಳ್ತೀನಿ. ಯಾವ ಅಭ್ಯರ್ಥಿಗೆ ನೀವು ಸ್ಕೂಲಿಗೆ ಸೇರಿಸ್ಬೇಕಂತಿರೋ ಅಂಥ ಅಭ್ಯರ್ಥಿಯ ಆಧಾರ್ ಕಾರ್ಡ್, ಆಮೇಲೆ ಫೋಟೋ, ಇನ್ಕಮ್ ಕ್ಯಾಸ್ಟ್ ಹಾಗೂ ಬರ್ತ್ ಸರ್ಟಿಫಿಕೇಟ್, ಆಮೇಲೆ ವಾಸಸ್ಥಳ, ಆಮೇಲೆ ರೇಷನ್ ಕಾರ್ಡ್. ಇವೆಲ್ಲನೂ ನೀವು ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಯಾರು ಆ ಒಂದು ಅಭ್ಯರ್ಥಿಯ ತಂದೆ ತಾಯಿ ಇರ್ತಾರೋ ಅವ್ರದ್ದು ಕೂಡ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ. ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ತಂದೆ ಅಥವಾ ತಾಯಿ ಯಾರ್ದಾನ ಒಬ್ಬರದ್ದು ಇದ್ರೂ ಕೂಡ ನಡೆಯುತ್ತೆ. ಡೇಟ್ಗಳು ಬಂದು ಯಾವಾಗಲೂ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತೇಳಿ ಕೂಡ ಇವಾಗಲೇ ನಿಮಗೆ ಆಗಲೇ ಗೊತ್ತಾಗಿರುತ್ತೆ. ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಕೂಡ ನೋಡ್ಕೊಳ್ಳೋಣ. ನಿಮಗೆ ನೋಟಿಫಿಕೇಷನ್ ಬೇಕಾದರೆ ನೀವು schooleducation.com ಒಂದು ವೆಬ್ಸೈಟಲ್ಲಿ ಹೋಗಿದರೆ ನಿಮಗೆ ಈ ಒಂದು ನೋಟಿಫಿಕೇಷನ್ ಸಿಗುತ್ತೆ ಸ್ನೇಹಿತರೆ. ನೀವು ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಯ ಒಂದು ಡಾಕ್ಯುಮೆಂಟ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕುವ ಡೇಟ್ ಬಂದು
ಸೊ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟು 15/4/2025 12/5/2025 ಆನ್ಲೈನ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ. ಸೊ ಯಾರ್ಯಾರೆಲ್ಲ ಸ್ಕೂಲಿಗೆ ಅಡ್ಮಿಷನ್ ಮಾಡೋಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊತೀರೋ, ಸೊ ನಿಮ್ಮ ಒಂದು ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ ನಿಮ್ಮದು ಹತ್ತಿರದ ಯಾವುದೋ ಒಂದು ದೊಡ್ಡ ಸ್ಕೂಲಿಗೆ ಹಾಕಬೇಕು ಅಂತ ಕನಸಿದ್ರೆ ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ಆ ಒಂದು ಲಾಟ್ರಿ ಮುಖಾಂತರ ಒಂದು 100 ಅಭ್ಯರ್ಥಿಗಳಲ್ಲಿ ಅಪ್ಲಿಕೇಶನ್ ಆಗಿದ್ದರೆ 100 ಜನಕ್ಕೆ ಅಡ್ಮಿಷನ್ ಸಿಗೋಲ್ಲ ಗೌರ್ಮೆಂಟ್ ಕಡೆಯಿಂದ, ಬರೀ 25 ಜನಕ್ಕೆ ಮಾತ್ರ ಇರುತ್ತಲ್ವ. ಸೊ ಅದಕ್ಕೋಸ್ಕರ 25 ಜನಕ್ಕೆ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿ. ಇಲ್ಲಿ ನಿಮ್ಗೇನಾಗ್ತದಂದರೆ ಆ ಒಂದು ಸ್ಕೂಲು ಕೊಡ್ತಾರೆ. ನಿಮ್ಮದು ಹತ್ತಿರದ ಒಂದು 5-6 ಸ್ಕೂಲ್ಗಳು ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ತೋರಿಸ್ತಾರೆ. 5-6 ಸ್ಕೂಲ್ನಾಗ ನೀವು ಯಾವುದು ಫಸ್ಟು ಸೆಕೆಂಡು ಅಂತೇಳಿ ಆಪ್ಷನ್ ಚಾಯ್ಸ್ ಮಾಡಬೇಕು. ನಿಮ್ದು ಯಾವ ಸ್ಕೂಲಲ್ಲೂ ಕೂಡ ಆಗಬೋದು. ಸೊ ಯಾವ್ಯಾವ ಸ್ಕೂಲಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತೇಳಿ ಈಗಾಗಲೇ ವೆಬ್ಸೈಟಲ್ಲಿ ಅವರು ಅಪ್ಡೇಟ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಅಲ್ಲಿ ಕೇಳ್ತಾರೆ, ನೀವು ಅಲ್ಲಿ ಟಿಕ್ ಮಾಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ಬೋದು, ನಿಮಗೆ ಒಂದು ನೋಟಿಫಿಕೇಷನ್ ಬೇಕಾದರೆ ಡೀಟೇಲಾಗಿ ಇದೆ. ಲಾಟ್ರಿ ಒಂದು ಆಯ್ಕೆ ಪ್ರಕ್ರಿಯೆ 17/5/2025 ನಡೆಯುತ್ತೆ. ಸೊ ಎಲ್ಲ ಡೀಟೇಲ್ ಆಗಿದೆ, ನೀವು ನೋಡ್ಕೋಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ಸೊ ನೋಡಿ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ಖಂಡಿತವಾಗಲೂ ಕಮೆಂಟಲ್ಲಿ ಕೇಳ್ಬೋದು. ಸೊ ಈ ಮಾಹಿತಿನ ನಿಮಗೇನಾದರೂ ಯೂಸ್ಫುಲ್ ಆಗಿಲ್ಲ ಅಂತಂದರೆ ಬೇರೆ ಅವರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯೂಸ್ ಆಗ್ಬೋದು. ಅವರು ಕೂಡ RT ಯಾವಾಗ ಬಿಡ್ತಾರೆ ಸ್ವಲ್ಪ ನೋಡಿ, ಸ್ವಲ್ಪ ಹೇಳಿ ಅಂತ ನಿಮಗೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ಬೋದು. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಯೂಸ್ಫುಲ್ ಮಾಡ್ಕೊಳ್ಳಿ ಅಂತೇಳಿ ಅವರಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.